ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸೌತೆ ಬೀಜ ಹಾಕೋದು ಹೇಗೆ ಮತ್ತು ನೆಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆಯಿತಾ. ಮುಳ್ಳು ಸೌತೆ ಬೀಜ ನೆಡೋದು ಹೇಗೆ ಅಂತ. ನಾನು ಇಲ್ಲಿ ಅಂಗಡಿನ ತೊಗೊಂಡು ಬಂದಿರೋ ಮುಳ್ಳು ಸೌತೆ ಬೀಜನ ಒಂದು ದಿನ ನೆನೆ ಹಾಕ್ತಾಯಿದ್ದೀನಿ. ನೆನೆ ಹಾಕೋದ್ರಿಂದ ನಿಮಗೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಮತ್ತು ಬೀಜ ಹಾಳಾಗೋದಿಲ್ಲ. ಎಲ್ಲ ಗಿಡನೂ ಬರ್ತದೆ. ಮೊಳಕೆ ಬರೋದ್ರಿಂದ ನಿಮಗೆ ಯಾವುದೇ ಬೀಜ ಹಾಳಾಗೋದಿಲ್ಲ. ಆದ್ದರಿಂದ ನೀವು ನೆನೆ ಹಾಕಿ ನೆಡೋದು ತುಂಬ ಸೂಕ್ತ. ಹಾಗೆ ನಾನು ಎಲ್ಲ ಬೀಜವನ್ನು ನೆನೆ ಹಾಕಿ ಈ ಥರ ಕಪ್ಪಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಆಮೇಲೆ ತೆಗೆದು ಹೊರಗಡೆ ನೆಡುವುದು. ಕಪ್ಪಲ್ಲಿ ಹಾಕಿ ನೆಡುವುದರಿಂದ ನಿಮಗೆ ಗಿಡ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಇವಾಗ ತುಂಬ ಮಳೆ ಇರೋದ್ರಿಂದ ಬೀಜ ಹಾಳಾಗುವ ಸಾಧ್ಯತೆ ಇರ್ತದೆ, ಗಿಡ ಹಾಳಾಗ್ತದೆ. ಹಾಗಾಗಿ ಕಪ್ಪಲ್ಲಿ ಹಾಕಿ ಗಿಡ ಸ್ವಲ್ಪ ದೊಡ್ಡದಾದ ನಂತರ ನೀವು ನೆಡುವುದರಿಂದ ಯಾವುದೇ ಗಿಡ ಹಾಳಾಗೋದಿಲ್ಲ. ನೋಡಿ, ಇವಾಗ ಒಂದು ವಾರದ ನಂತರ ಗಿಡ ಹೇಗೆ ಬಂದಿದೆ ಅಂತ. 3 ಎಲೆ ಬಿಟ್ಟಿದೆ. ಫಸ್ಟ್ ಎರಡು ದಿನಕ್ಕೆ ಮೊಳಕೆ ಬರ್ತದೆ. 2 ರಿಂದ 3 ದಿನಕ್ಕೆ ಗಿಡ ಮೇಲೆ ಬರ್ತದೆ. ಎಷ್ಟು ಚಂದ ಬಂದಿದೆ ನೋಡಿ. ಇವಾಗ ಇದನ್ನು ಹೇಗೆ ನೆಡುವುದಂತ ನೋಡೋಣ. ಹಾಗೆ ನೀವು ಹಾಕುವಾಗ ದೊಡ್ಡ ಕಪ್ಪಲ್ಲಿ ಹಾಕಿ ಆಯಿತಾ. ಇಷ್ಟು ದೊಡ್ಡ ಕಪ್ಪಲ್ಲಿ ಹಾಕಿ. ಮತ್ತೊಂದು ಟೀ ಕಪ್ಪಲ್ಲಿ ಹಾಕಿದ್ದೀನಿ ನಾನು. ಅದಷ್ಟು ಒಳ್ಳೆಯದಾಗೋದಿಲ್ಲ, ಯಾಕಂದರೆ ಗಿಡಕ್ಕೆ ಸಾಕಾಗೋದಿಲ್ಲ ಜಾಗ. ದೊಡ್ಡ ಕಪ್ಪಾದರೆ ಒಳ್ಳೆ ಬರ್ತದೆ. ಇದು ದೊಡ್ಡ ಕಪ್ಪಲ್ಲಿದೆ. ದೊಡ್ಡ ಕಪ್ಪಲ್ಲೇ ಹಾಕಿ ಆಯಿತಾ. ಇವಾಗ ನೆಡುವುದು ಹೇಗಂತ ನೋಡೋಣ. ಲೂಸ್ ಮಾಡಿಕೊಂಡು ಆಮೇಲೆ ಒಂದೊಂದೇ ಗಿಡನ ನೆಡಬೇಕು. ಇವಾಗ ಈ ಥರ ಒಂದು ಏರಿ ಅಂತ ಹೇಳ್ತೀವಿ, ಒಂದು ಏರಿ ಥರ ಮಾಡಿ ಮಣ್ಣನ್ನು ಲೂಸ್ ಮಾಡಿಕೊಂಡು ಆಮೇಲೆ ಒಂದು ಹೊಂಡ ಮಾಡಿ ಅದರಲ್ಲಿ ಗಿಡ ನೆಡಬೇಕು. ಮತ್ತು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ವಲ್ಪ ನೀವು ಅಂತರವನ್ನು ಇಡಬೇಕಾಗ್ತದೆ. ಆಮೇಲೆ ಯಾಕೆಂದರೆ ಗಿಡ ದೊಡ್ಡದಾದಮೇಲೆ ಅದರ ಎಲೆ ತುಂಬ ಅಗಲ ಬಿಡ್ತದೆ. ಹಾಗಾಗಿ ಹೆಚ್ಚು ಕಾಯಿ ಆಗೋದಿಲ್ಲ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಇಡದಿದ್ದರೆ. ಇವಾಗ ನೋಡಿ, ಈ ಕಪ್ಪಿನಿಂದ ಗಿಡವನ್ನು ಹೇಗೆ ಎಷ್ಟು ಚಂದ ಬರ್ತಾ ಇದೆ ನೋಡಿ. ಈ ಥರ ತೆಗೆದು ಇದನ್ನು ನಾವು ಸಪ್ರೇಟ್ ಮಾಡಬಾರ್ದು ಈ ಮಣ್ಣಿನಿಂದ. ಈ ಮಣ್ಣಿನ ಹಾಗೆಯೇ ನೆಲಕ್ಕೆ ಹೊಂಡ ಮಾಡಿ ನೆಡಬೇಕಾಯ್ತಾ. ಸಪ್ರೇಟ್ ಮಾಡಿದರೆ ಗಿಡ ಹಾಳಾಗೋ ಚಾನ್ಸಸ್ ಇರ್ತದೆ. ಹಾಗೆ ನೆಡಬೇಕು, ಸಪ್ರೇಟ್ ಮಾಡಬಾರ್ದು. ಈಗ ಇದಕ್ಕೆ ಸ್ವಲ್ಪ ಗೊಬ್ಬರವನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಮುಚ್ಚುತ್ತಾ ಇದ್ದೀನಿ. ಗೊಬ್ಬರ ಸ್ವಲ್ಪ ಹಾಕಿದರೆ ಸಾಕು. ಇವಾಗ ಸಣ್ಣ ಸಸಿ ಅಲ್ವಾ, ಹಾಗಾಗಿ ಸ್ವಲ್ಪ ಗೊಬ್ಬರ ಹಾಕಿದರೆ ಸಾಕು. ಮತ್ತು ನೀರು ಹಾಕ್ಬೋದು. ಮಳೆ ಬರ್ತಾ ಇದೆ ಅಂತ ನೀರು ಹಾಕಲಿಲ್ಲ. ಮಳೆ ಬಂದು ಹೋಗಿದೆ, ಮತ್ತು ಮಳೆ ಆಗಿದೆ. ಸೊ ಹಾಗಾಗಿ ನಾನು ನೀರು ಹಾಕಲಿಲ್ಲ. ಬೇಸಿಗೆಲ್ಲಾದರೆ ನೆಟ್ಟಾದಮೇಲೆ ನೀರು ಹಾಕಬೇಕಾಯ್ತಾ. ನಾನಿವಾಗ ನಾವು ಆಲ್ರೆಡಿ ನೆಟ್ಟಿರುವ ಗಿಡವನ್ನು ತೋರಿಸ್ತೇನೆ. ಈ ಗಿಡ ನೆಟ್ಟು ನಾವೊಂದು 30 ರಿಂದ 35 ದಿನ ಆಗಿದೆ. ಮಳೆಗಾಲ ಆಗಿದ್ದರಿಂದ ಲೇಟ್ ಆಗಿದೆ. ಬೇಸಿಗೆಯಲ್ಲಿ 35 ದಿನಕ್ಕೆ ಕಾಯಿ ದೊಡ್ಡದಾಗಿರ್ತದೆ. ಇವಾಗ ಫುಲ್ ಹೂ ಆಗಿದೆ ನೋಡಿ. ಸ್ಟಾರ್ಟಿಂಗಲ್ಲಿ ಹೂ ಮಾತ್ರನೇ ಆಗ್ತದೆ, ಜಾಸ್ತಿ ಕಾಯಿ ಬಿಡೋದಿಲ್ಲ. ತುಂಬ ಹೂ ಆಗಿದೆ, ಆಮೇಲೆ ಕಾಯಿ ಬಿಡ್ತಾ ಹೋಗ್ತದೆ. ಹಾಗೆಯೇ
ಇದಕ್ಕೆ ನಾವು ಮಧ್ಯೆ ಬಳ್ಳಿ ಹಾಕಿದ್ದೀವಿ. ಬಳ್ಳಿ ಹಾಕೋದ್ರಿಂದ ಗಿಡ ಸ್ಟ್ರೈಟಾಗಿ ಹೋಗ್ತದೆ, ಹಾಗೆ ಕಾಯಿ ಕೂಡ ಸ್ಟ್ರೈಟಾಗಿ ಬರ್ತದೆ. ಇಲ್ಲಾಂದರೆ ನೆಲದಲ್ಲಿ ಹೋಗೋದ್ರಿಂದ ಕಾಯಿ ಹಾಳಾಗ್ತದೆ, ಹುಳ ಎಲ್ಲ ತಿಂತದೆ. ಈ ಥರ ಬಳ್ಳಿಯನ್ನು, ಸೌತೆಕಾಯಿ ಬಳ್ಳಿಯನ್ನು ಗಿಡಕ್ಕೆ ಸುತ್ತಿ ಬಿಡೋದ್ರಿಂದ ಗಿಡ ಸ್ಟ್ರೈಟಾಗಿ ಹೋಗ್ತದೆ. ದಾರಕ್ಕೆ ಈ ಥರ ಗಿಡನ ನಾವು ಸುತ್ತಿ ಬಿಡಬೇಕು, ಆವಾಗ ಗಿಡ ಸ್ಟ್ರೈಟಾಗಿ ಹೋಗ್ತದೆ ಮತ್ತು ಕಾಯಿ ಕೂಡ ಸ್ಟ್ರೈಟಾಗಿ ಬರ್ತದೆ. ಹಾಗೆ ಗಿಡ ಕಾಯಿ ಬಿಡೋ ಟೈಮಲ್ಲಿ ತುಂಬ ಗೊಬ್ಬರ ಹಾಕಬೇಕು. ಕಾಯಿ ಚೆನ್ನಾಗಿ ಬರ್ತದೆ, ದೊಡ್ಡದಾಗಿ ಕಾಯಿ ಬರ್ತದೆ, ಹಾಗಾಗಿ ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕ್ತಾ ಇದ್ದೀನಿ. ಹಟ್ಟಿ ಗೊಬ್ಬರ ಕೂಡ ಹಾಕ್ಬೋದು. ನಾನಿಲ್ಲಿ ಬೇರೆ ತೆಂಗಿನಕಾಯಿ ಸಿಪ್ಪೆ ಇರ್ತದಲ್ಲ, ಅದರಿಂದ ಮಾಡಿರೋ ಗೊಬ್ಬರ ಅಂಗಡಿಯಿಂದ ತಂದಿರೋದಿತ್ತು, ಅದನ್ನೇ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಹಟ್ಟಿ ಗೊಬ್ಬರ ಹಾಕ್ಬೋದು, ಮತ್ತು ಜೀವಾಮೃತ ಕೂಡ ಹಾಕ್ಬೋದು. ಸಗಣಿ ನೀರು ಅಂತ ಹೇಳ್ತಾರಲ್ಲ, ಸಗಣಿ ನೀರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ, ಕಾಯಿ ತುಂಬ ಚೆನ್ನಾಗಿ ಬರ್ತದೆ, ಗಿಡ ಕೂಡ ತುಂಬ ಹೆಲ್ತಿಯಾಗಿ ಬರ್ತದೆ. ಸಗಣಿ ನೀರು ಬೆಸ್ಟ್ ಅಂತ ಹೇಳ್ಬೋದು. ಹಟ್ಟಿ ಗೊಬ್ಬರ ಕೂಡ ಹಾಕ್ಬೋದು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇದರಲ್ಲಿ ಎಷ್ಟು ಸೌತೆಕಾಯಿ ಆಗಿದೆ, ಎಷ್ಟು kg ಆಗಿದೆ, ಎಷ್ಟು ದೊಡ್ಡ ಸೌತೆಕಾಯಿ ಆಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಆಯಿತಾ?